ಉಡುಪಿಯ ಹೆಬ್ರಿ ಬಳಿ ನಕ್ಸಲ್ ಎನ್ಕೌಂಟರ್ ನಡೆದಿರುವಂಥದ್ದು. ಬಹುತೇಕವಾಗಿ ದಶಕಗಳ ನಂತರ ಗುಂಡಿನ ಸದ್ದು ಮೊಳಗಿದೆ ಎನ್ಕೌಂಟರ್ನಲ್ಲಿ ನಕ್ಸಲ್ ಹತ್ಯೆ ಆಗಿರುವಂಥದ್ದು. ಉಡುಪಿಯ ಹೆಬ್ರಿ ಬಳಿ ನಕ್ಸಲ್ ಎನ್ಕೌಂಟರ್ ಆಗಿದೆ ಇವತ್ತು. ನಕ್ಸಲ್ ನಿಗ್ರಹ ಪಡೆಯಿಂದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಹತ್ಯೆ ಮಾಡಲಾಗಿದೆ, ಎನ್ಕೌಂಟರ್ ಮಾಡಲಾಗಿದೆ. ವಿಕ್ರಮ್ ಗೌಡ ಸುಂದರಿ ತಂಡದ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಸೀತಂ ಬೈಲ್ ಬಳಿ ವಿಕ್ರಮ್ ಗೌಡ ಹತ್ಯೆಗೈದಿದ್ದು ANF ಆಂಟಿ ನಕ್ಸಲ್ ಫೋರ್ಸ್. ರಾತ್ರಿ 12:15 ಸುಮಾರಿಗೆ ಈ ಘಟನೆ ನಡೆದಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ANF ಜಿತೇಂದ್ರ ಟೀಮ್ನಿಂದ ಕಾರ್ಯಾಚರಣೆ ನಡೆದಿರುವಂಥದ್ದು. ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ನಕ್ಸಲ್ ವಿಕ್ರಮ್ ಜೊತೆಗಿದ್ದಂಥ 4 ಎಸ್ಕೇಪ್ ಆಗಿದ್ದಾರೆ. ವಿಕ್ರಮ್ನನ್ನ ಎನ್ಕೌಂಟರ್ನಲ್ಲಿ ಶೂಟ್ಔಟ್ ಮಾಡಲಾಗಿದೆ. ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ ಎಸ್ಕೇಪ್ ಆಗಿದ್ದಾರೆ. 4 ಎಸ್ಕೇಪ್ ಆಗಿರುವಂಥದ್ದು. ವಿಕ್ರಮ್ ಗೌಡ ಜೊತೆಗಿದ್ದವರಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಆಂಟಿ ನಕ್ಸಲ್ ಫೋರ್ಸ್ನವರು. ಬಹುತೇಕವಾಗಿ ದಶಕದ ನಂತರ ಕೇಳಿ ಬಂದಿರುವಂತಹ ಗುಂಡಿನ ಸದ್ದಿದು. ನಕ್ಸಲ್ನನ್ನ ಹತ್ಯೆ ಮಾಡಲಾಗಿದೆ. ಮೋಸ್ಟ್ ವಾಂಟೆಡ್ ಆಗಿದ್ದಂಥ ನಕ್ಸಲ್ ಈತ 14ರಿಂದ 15 ವರ್ಷಗಳಿಂದ ಕೂಡ ಸತಾಯಿಸ್ತಾ ಇದ್ದ, ಕೈಗೆ ಸಿಕ್ಕಿರಲಿಲ್ಲ. ಆದರೆ ಇತ್ತೀಚೆಗೆ ಆತನ ಚಲನವಲನಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿರ್ತಾರೆ ಆಂಟಿ ನಕ್ಸಲ್ ಫೋರ್ಸ್ನವರು. ಅದನ್ನು ಟ್ಯಾಕಲ್ ಮಾಡಿದಾಗ, ಕೂಬಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಇಂಥಲ್ಲಿದ್ದಾನೆ ಅಂಥೇಳಿ. ಅದಾಗ್ತಿದ್ದ ಹಾಗೇನೆ ಈಗ ನಿನ್ನೆ ಮಧ್ಯರಾತ್ರಿಯಲ್ಲಿ ಎನ್ಕೌಂಟರ್ ಆಗಿದೆ. ಉಳಿದಂಥ ನಕ್ಸಲ್ಸ್ ಏನಿದ್ದಾರೆ ಅವರು ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೂ ಕೂಡ ಹುಡುಕಾಟವನ್ನು ಮಾಡಲಾಗ್ತಾ ಇದೆ ಅಂಥೇಳಿ ಈಗ ಆಂಟಿ ನಕ್ಸಲ್ ಫೋರ್ಸ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೀತಂಬೈಲ್ ಬಳಿ ನಡೆದಿರ್ತಕ್ಕಂಥ ಘಟನೆ ಇದು. ವಿಕ್ರಮ್ ಗೌಡವನನ್ನ ಹತ್ಯೆಗೈದಿದೆ ANF ಆಂಟಿ ನಕ್ಸಲ್ ಫೋರ್ಸ್. ರಾತ್ರಿ 12:15 ಎನ್ಕೌಂಟರ್ ನಡೆದಿರುವಂಥದ್ದಿದು. ವಿಕ್ರಮ್ ಜೊತೆಗಿದ್ದಂಥ ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ ಅನ್ನುವಂಥವರು ಎಸ್ಕೇಪ್ ಆಗಿದ್ದಾರೆ. ಇನ್ನು ಅವರಿಗಾಗಿ ಶೋಧ ಕಾರ್ಯವನ್ನ ಕೂಡ ಮುಂದುವರೆಸಿದೆ ಆಂಟಿ ನಕ್ಸಲ್ ಫೋರ್ಸ್ನವರು. ಒಬ್ಬ ವಿಕ್ರಮ್ ಗೌಡ ಅಂತ ಹೇಳಿ ಒಬ್ಬ ನಕ್ಸಲ್ಲು, ಡ್ರೆಡೆಡ್ ನಕ್ಸಲ್. ಕಳೆದ ಒಂದು 20 ವರ್ಷದಿಂದ ಅವರನ್ನು ನಮ್ಮವರು ಸರ್ಚ್ ಮಾಡ್ತಾ ಇದ್ರು. ಅವ್ರು ಹಾಗೆ ತಪ್ಪಿಸ್ಕೊಂಡು ಅನೇಕ ಎನ್ಕೌಂಟರ್ಸಲ್ಲೆಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು ನಿನ್ನೆ ಸಂಜೆ ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದನ್ನು ಇವರು ರಿಟರ್ನ್ ಫೈರ್ ಮಾಡಿ ಅವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಒಂದು 2-3 ಜನ ಇದ್ದರು, ಮತ್ತು ಅವರೆಲ್ಲ ಓಡೋಗಿದ್ದಾರೆ. ಕೋಂಬಿಂಗ್ ಕಂಟಿನ್ಯೂ ಮಾಡಿದ್ದಾರೆ ನಮ್ಮವರು, ANF ಪೊಲೀಸು. ಇನ್ನೂ ನಡೀತಾ ಇದೆ. ಹೌದೌದು, ಆಕ್ಟಿವ್ ಆಗಿದ್ರು ಅಂತಾನೆ. ಅವರಿಗೆ 20 ವರ್ಷದಿಂದ ಸರ್ಚಲ್ಲಿ ಇದ್ರು. ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗೋದು ಬರೋದು, ಅವರ ಮೂಮೆಂಟ್ ಕೂಡ ವಾಚ್ ಮಾಡ್ತಾ ಇದ್ರು ನಮ್ಮವರು. ಬಟ್ ಸಿಕ್ಕಿರಲಿಲ್ಲ. ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಅವರು ಎನ್ಕೌಂಟರ್ ಆಗಿದೆ. ಕಳೆದ ವಾರ ಒಬ್ಬರು ರಾಜು ಅಂತ, ಇನ್ನೊಬ್ಬರು ಲತಾ ಅಂತೇಳಿ ಇಬ್ಬರನ್ನ ಸೈಟ್ ಮಾಡಿದರು. ಅವರಿಗೆ ತಪ್ಪಿಸ್ಕೊಂಡು ಹೋದರು ಅಂತೇಳಿ ಅವರ ಕೂಂಬಿಂಗ್ ಆಪರೇಷನ್ ನಡೀತಾ ಇತ್ತು, ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಕಳೆದ ಒಂದು ವಾರದಿಂದ. ಇದ್ದಕ್ಕಿದ್ದಾಗೆ ಇವರು ಪ್ರತ್ಯಕ್ಷ ಆಗಿ ಇವರು ಇನ್ಫಾರ್ಮೇಷನ್ ಸಿಕ್ತು ಅಂತೇಳಿ ಹೋಗುವಾಗ ಪೊಲೀಸ್ ಮೇಲೆ ಫೈರ್ ಮಾಡಿ. ನೋಡ್ತಾ ಇದ್ವಿ, ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ನಕ್ಸಲ್ ರಕ್ತ ಚೆಲ್ಲಿರುವಂಥದ್ದು. ಸುಮಾರು 20 ವರ್ಷಗಳಿಂದ, ಈಗ ಗೃಹ ಸಚಿವರು ಹೇಳ್ತಾ ಇದ್ರು, 20 ವರ್ಷಗಳಿಂದ ವಿಕ್ರಮ್ ಗೌಡರನ್ನ ಹುಡುಕಾಟ ಮಾಡಲಾಗ್ತಾ ಇತ್ತು. ಇನ್ನು ಈ ಆಪರೇಷನ್ ನಕ್ಸಲ್ ಹೇಗಿತ್ತಿದು, ಈ ಆಪರೇಷನ್ ನಡೆದಿದ್ದು ಹೇಗೆ ಅಂತ ವಿವರವಾಗಿ ನೋಡ್ತಾ ಹೋಗೋದಾದ್ರೆ, ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದು ಹೇಗೆ, ನಿಜಕ್ಕೂ ಕೂಡ ಇದು ಆ ವ್ಯಕ್ತಿ 20 ವರ್ಷದಿಂದ ಸಿಕ್ಕಿರಲಿಲ್ಲ, ಆದರೆ ಈಗ ಸಿಕ್ಕಿದ್ದು ಹೇಗೆ, ಕುತೂಹಲವನ್ನು ಕೆಳಿಸುವಂಥ ಮಾಹಿತಿ ಇದು. ಸೋಮವಾರ ರಾತ್ರಿ 5 ಮಂದಿ ನಕ್ಸಲರು ಪ್ರತ್ಯಕ್ಷರಾಗಿದ್ರು. ಗ್ರಾಮಕ್ಕೆ ದಿನಸಿಯನ್ನ ತರೋಕೆ ಬಂದಿದ್ರು ಅನ್ನುವಂಥ ಮಾಹಿತಿ ಆಂಟಿ ನಕ್ಸಲ್ ಫೋರ್ಸ್ಗೆ ಬರುತ್ತೆ. ಅದಾದ ಮೇಲೆ 5 ಗುಂಪು ಇತ್ತದು. ವಿಕ್ರಮ್ ಗೌಡ, ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಸುಂದರಿ ಇವರು ಇರುವಂತಹ ಗುಂಪು. ಆಗ ANFನಿಂದ ನಕ್ಸಲರ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗುತ್ತೆ. ANF ಮೇಲೆ ನಕ್ಸಲರು ಪ್ರತಿ ದಾಳಿಯನ್ನ ಮಾಡ್ತಾರೆ. ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಸಾವನ್ನಪ್ಪಿದ್ರೆ ಉಳಿದಂಥ 4 ಎಸ್ಕೇಪ್ ಆಗಿದ್ದಾರೆ. ಉಳಿದ 4 ನಕ್ಸಲರು ಎಸ್ಕೇಪ್ ಆಗಿರುವಂಥದ್ದು. ಕಬ್ಬಿನಾಲೆಯ ಸೀತಂಬೈಲ್ ಮಳೆ ನಡೆದಿರ್ತಕ್ಕಂಥ ಘಟನೆ ಇದು. ಅಲ್ಲಿಯೇ ಸೀತಂಬೈಲ್ ಬಳಿಯಲ್ಲಿ ಅವರು ಎಸ್ಕೇಪ್ ಆಗಿದ್ದಾರೆ ಅಂತ.
ಇನ್ನು ಉಡುಪಿಯಲ್ಲಿ ನಕ್ಸಲ್ ಕೂಬಿಂಗ್ ಹೇಗಿತ್ತು ಆ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಆ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಕಬ್ಬಿನಾಲೆಯ ದಟ್ಟಾರಣ್ಯಕ್ಕೆ ಎಎನ್ಎಫ್ ತಂಡ ಮತ್ತಷ್ಟು ಸಾಕ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಮಹೇಂದ್ರ ಬುಲೆರೋ ವಾಹನದಲ್ಲಿ ತಂಡೋಪತಂಡವಾಗಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಉಡುಪಿ ಜಿಲ್ಲೆಯಿಂದ ಮತ್ತು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಆಫೀಸರ್ಗಳ ತಂಡ ಈಗ ಆ ಘಟನಾ ಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಪ್ರಮುಖ ರಸ್ತೆಯಿಂದ ಸುಮಾರು 8 ರಿಂದ 10 ಕಿಲೋಮೀಟರ್ ದೂರದಲ್ಲಿ ಘಟನಾ ಸ್ಥಳ ಇರುವಂಥದ್ದು. ಹಾಗಾಗಿ ಆ ಸ್ಥಳಕ್ಕೆ ಈಗ ಅಧಿಕಾರಿಗಳ ತಂಡ ಹೋಗ್ತಾ ಇರುವಂಥದ್ದು. ಕಳೆದ ರಾತ್ರಿ ಆದಂತಹ ಕಾರ್ಯಾಚರಣೆಯಲ್ಲಿ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಹತನಾಗಿದ್ದ. ಎಎನ್ಎಫ್ ಪಡೆಯ ತೀವ್ರವಾದ ಕಾರ್ಯಾಚರಣೆಗೆ ನಕ್ಸಲೈಟ್ಗಳನ್ನು ಹಿಮ್ಮೆಟ್ಟಿಸಿದ್ರು. ಬಂದಂಥ ಮಾಹಿತಿಯ ಪ್ರಕಾರವಾಗಿ 4 ತಲೆಮರೆಸಿಕೊಂಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಶೋಧಕ್ಕಾಗಿ ಕೂಡ ಎಎನ್ಎಫ್ ತಂಡ ಬಹಳಷ್ಟು ಶ್ರಮವನ್ನು ಪಡ್ತಾ ಇದೆ. ಕಳೆದ ಹಲವು ವಾರಗಳಿಂದ ಕಬ್ಬಿನಾಲೆಯ ಅರಣ್ಯ ಪರಿಸರದಲ್ಲಿ ನಕ್ಸಲರ ತಂಡ ಬೀಡು ಬಿಟ್ಟಿರೋ ಬಗ್ಗೆ ಮಾಹಿತಿ ಬಂದಿತ್ತು ಮತ್ತು ಹಲವು ಅರಣ್ಯದ ಅಂಚಿನ ಮನೆಗಳಿಗೆ ಹೋಗಿ ದಿನಸಿ ವಸ್ತುಗಳಿಗೆ ಬೇಡಿಕೆ ಇಟ್ಟಿರುವುದು ಕೂಡ ಗಮನಕ್ಕೆ ಬಂದಿತ್ತು. ನಿನ್ನೆ ಬಂದಂತಹ ಖಚಿತ ಮಾಹಿತಿಯ ಪ್ರಕಾರವಾಗಿ ಎಎನ್ಎಫ್ ತಂಡ ಕಾರ್ಯಾಚರಣೆ ಮಾಡಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಕೆಲ ಪಡೆ ವಾಹನದಲ್ಲಿ ಹೋದ್ರೆ ಮತ್ತಷ್ಟು ಪೊಲೀಸರು ಕಾಲ್ನಡಿಗೆಯಲ್ಲಿ ಆ ಘಟನಾ ಸ್ಥಳಕ್ಕೆ ಹೋಗ್ತಾ ಇರುವಂಥದ್ದು. ಬಹಳ ದುರ್ಗಮವಾದ ಬೆಟ್ಟ, ಬಹಳ ಕಠಿಣವಾದ ಸವಾಲು. ಆ ಸವಾಲನ್ನ ಹಿಮ್ಮೆಟ್ಟಿಸಿ ಈಗ ಅಧಿಕಾರಿಗಳ ತಂಡ ಹೋಗ್ತಾ ಇದೆ. ಎಎನ್ಎಫ್ ತಂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತಾ ಇದೆ. ಕಳೆದ ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿತ್ತು. ತಪ್ಪಿಸಿಕೊಂಡಂತಹ 4 ನಕ್ಸಲರ ಶೋಧಕ್ಕಾಗಿ ಈಗ ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಈಗ ದೃಶ್ಯವನ್ನು ಕಾಣ್ತಾ ಇದ್ದೀರಿ. ಕಳೆದ ರಾತ್ರಿ ಆದಂತಹ ಕಾರ್ಯಾಚರಣೆಯಲ್ಲಿ ವಿಕ್ರಮ್ ಗೌಡ ಹತನಾಗಿದ್ದ ಆ ಘಟನಾ ಸ್ಥಳಕ್ಕೆ ಈಗ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಬಂದಂತಹ ಮಾಹಿತಿಯ ಪ್ರಕಾರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಮತ್ತಷ್ಟು ಶೋಧ ಕಾರ್ಯವನ್ನ ತೀವ್ರಗೊಳಿಸಲಾಗ್ತಾ ಇದೆ. ಅದು ಕುದುರೆಮುಖದ ಪಶ್ಚಿಮ ಘಟ್ಟದ ತಪ್ಪಲು ಆಗಿರ್ಬೋದು, ಅಥವಾ ಬೆಳ್ತಂಗಡಿ ಭಾಗದ ಅರಣ್ಯ ಭಾಗ, ಸುಬ್ರಹ್ಮಣ್ಯ ಭಾಗದ ಅರಣ್ಯ ಭಾಗ ಮತ್ತು ಕುದುರೆಮುಖಕ್ಕೆ ಹೊಂದಿಕೊಂಡಿರುವಂತಹ ಚಿಕ್ಕಮಗಳೂರು ಭಾಗದ ಅರಣ್ಯ ಭಾಗದಲ್ಲಿ ತೀವ್ರವಾದ ಕೂಬಿಂಗ್ ಕಾರ್ಯಾಚರಣೆ ಈಗ ಎಎನ್ಎಫ್ ಪಡೆ ಮಾಡ್ತಾ ಇದೆ. ಕಬ್ಬಿನಾಲೆಯಿಂದ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18.